ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಸೌಭಾಗ್ಯ ಅದಕ್ಕೆ ಅಣ್ಣ ನನ್ನ ಅದಕ್ಕೆ ಸಿಕ್ಬಿಟ್ಲು. ಇದ್ಯಾವ್ದಿದು ಹೊಸ ಮ್ಯಾಟ್ರು? ಈ ಪಾತ್ರದ ಪರಿಚಯನೇ ನನಗಾಗ್ಲಿಲ್ವಲ್ಲ. ಈ ಶಿವ ನೋಡಿದ್ರೆ ಅಮ್ಮ ಅಂತವನೆ, ಅಮ್ಮ ನೋಡಿದ್ರೆ ಅತ್ಕೆ ಅಂತವಳೆ. ಯಾವುದೋ ಭಾರಿ ಹತ್ರ ಸಂಬಂಧನೇ ಇರಬೇಕು. ಇರಲಿ ಇದನ್ನು ಆಮ್ಯಾಕೆ ಸರಿಯಾಗಿ ಬಳಸ್ಕೊಳಮ್ಮ. ಸೀನಾ, ಇದೇನ್ಲ ಶಾರದಕ್ಕನ ಕೈನ ಸೌಭಾಗ್ಯಕ್ಕನೇ ಇಟ್ಕೊಂಡು ಕೊಂಡ್ಗೊತ್ಕೊಂತಾವ್ರೆ. ಎಷ್ಟೇ ಆದರೂ ನಾವು ಆ ಒಮ್ಮನ್ನ ಮನೆಯಿಂದ ಕತ್ತಿಡ್ದಾಚೆಗೆ ಹಾಕಿದ್ದೀವಿ. ಈಗ ಹೇಳು ಯಾರು ಗ್ರೇಟು ಅಂತ. ಅದನ್ನ ಮನೆಗೆ ಬರ್ತೀಯಲ್ಲ, ಯಾರು ಗ್ರೇಟು ಅಂತ ಅಲ್ಲೇ ಹೇಳ್ತೀನಿ. ಸೌಭಾಗ್ಯ, ನೀನ್ ನೋಡಿ ಎಷ್ಟು ವರ್ಷ ಆಯ್ತಲ್ಲ. ಇಷ್ಟು ವರ್ಷ ಆದ್ರೂ ನಿನ್ ಕಣ್ಣಲ್ಲಿರೋ ಬೆಳಕು ಹಾಗೆ ಇದೆ ಕಡೆ. ಆ ಬೆಳಕನ್ನ ಕೊಟ್ಟೋಡು ನೀನೇ ಅಲ್ವಾ ಅದಕ್ಕೆ? ಅಯ್ಯೋ ಅಕ್ಕ, ನೀನ್ ಯಾವಾಗ್ಲೂ ನಮ್ಮತ್ಗೆ ಹೀಗೆ ಹಾಗೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ. ಈಗ ಅವ್ರು ನಿನ್ ಕಣ್ಣೆದುರುಗಡೆನೆ ಇದ್ದಾರೆ. ನಮಗೂ ಪರಿಚಯ ಮಾಡ್ಸಕ್ಕ? ಮಾಡಿಸ್ತೀನಿ ಸುಶೀಲಾ, ಬಾ. ಅದ್ಗೆ ಇವಳು ನನ್ನ ತಂಗಿ ಸುಶೀಲಾ. ಅದ್ಗೆ ಇವನು ನನ್ನ ಮಗ, ನನ್ನ ಕುಲಪುತ್ರ ಪರಶುರಾಮ. ಎಷ್ಟೊತ್ತ ಬೆಳೆದಿದ್ದಾನೆ. ಒಳ್ಳೇದಪ್ಪ, ನನ್ ಮಗಳು ನೀನ್ ಮೆಚ್ಕೊಂಡವಳೆ. ಅವಳನ್ನ ಬಂಗಾರದಂಗ್ ನೋಡ್ಕೋಬೇಕು. ಇನ್ನೇ ನೋಡ್ಕೊಳ್ಳೋದು, ಮಾಮನೇ ಅಂತ ಹೊಂಟೋದ್ರಲ್ಲ. ಅಣ್ಣ ಯಾವಾಗ್ಲೂ ಹೇಳೋನು, ಅಮ್ಮ ಅನ್ನೋ ನೆರಳು ನಮ್ಮ ಮೇಲೆ ಬೀಳ್ಬಾರ್ದು, ಬಿದ್ರೆ ಎಲ್ಲ ಸರ್ವನಾಶ ಆಗೋಯ್ತದೆ ಅಂತ. ಆದ್ರೆ ಇವತ್ತು ಅದು ಎಲ್ಲರ ಮುಂದೆ ನಿಜ ಆಗೋಯ್ತು. ರಾಣಿ, ಯಾಕವ್ವ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ ಕುತ್ತಿಗೆ ಕುಯ್ದ್ರುವೆ ನಾನು ಅಣ್ಣನ ಪರನೇ ಆಟೆಯ. ಇರ್ಲಿ ಬಿಡು ಸೌಭಾಗ್ಯ, ದಯವಿಟ್ಟು ಯಾರೇನು ಅನ್ಕೋಬೇಡಿ. ನನ್ನ ಮಕ್ಕಳು ತೊದಲ್ ನೋಡಿ ಕೇಳೋಕ್ ಮುಂಚೆನೆ ಆ ತಾಯಿ ನನ್ನನ್ನ ಈ ಊರ್ ಬಿಟ್ಟೆ ಕಳಿಸ್ಬಿಟ್ಲು. ಆದ್ರೆ ಈಗ ನನ್ನ ಮಕ್ಕಳು ಮಾತು ನಾನು ಕೇಳ್ತೀವ್ನಿ. ಇದು ನನಗೆ ಅವ್ರ ಆಡ ತೊದಲ್ ನುಡಿ ಇದ್ದಂಗೆ. ಶಾರು, ಉಂಗುರ ಬದಲಾಯಿಸೋಷ್ಟೊತ್ತಿಗೆ ಹಿಂಗಾಯ್ತು. ಆದರೆ ಶಾಸ್ತ್ರ ನಿಲ್ಬಾರ್ದು. ಪರಶು, ಕೂತ್ಕೋ, ನಾವೇ ಅಕ್ಷತೆ ಹಾಕ್ತೀವಿ. ಆಗಿದ್ದಾಯ್ತು. ರತ್ನ ಮತ್ತು ಪರಶುಗಿಬ್ರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಅಪ್ಪ ನಿಲ್ಸಪ್ಪಯ್ಯ. ಇಲ್ಲೆಲ್ಲ ನಾಶವಾಗೋಯ್ತೈತೆ. ಮಾವನೇ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ರು. ನೀನ್ ನೋಡಿದ್ರೆ ಈಟೊಂದ್ ವರ್ಷ ಯಾವ ಹೆಂಗ್ಸಿನ ನೇಳು ನನ್ನ ತಂಗಿರ್ ಮ್ಯಾಕ್ ಬೀಳ್ಬಾರ್ದು ಅಂತ ಈಟೊಂದ್ ಕಷ್ಟಪಟ್ನೋ. ಈಗ ನೋಡಿದ್ರೆ ಅದೇ ಹೆಂಗ್ಸಿನ ಕೈನಾಗೆ ನನ್ನ ತಂಗಿಗೆ ಅಕ್ಷತೆ ಹಾಕ್ಸ್ತಿದ್ಯಾ? ನೀನೊಂದ್ ಕ್ಷಣನೂ ಇಲ್ಲಿ ಇರಬಾರ್ದು. ಇವಳು ಇಲ್ಲಿ ಕೊಡುದು. ನಡಿಯಾಸ್ಗೆ ಜನಗಳು ಕೂಗ್ತಾ ಇದ್ರೆ ಮರವಾದೇ ಅಲ್ವಾ ನಿನ್ಗೆ? ಭಾಷೆ ಬಾ, ಆಚೆ ಬಾ.
ಏಯ್ ಶಿವ ಬಾರಪ್ಪ ಹೊರಗಡೆ ಜನಗಳು ಕೂಗ್ತಾ ಇದ್ರು ಮರವಾದೇ ಇಲ್ವಾ ನಿನ್ಗೆ ಬಾ ಶಿವ ಆಚೆ ಬಾ ಬಾರ ಬಾಚೆ. ಯಾಕ್ರಣ ಏನಾಯ್ತು? ಯಾಕೆ ಹಿಂಗ್ ಕೂಗ್ತಾ ಇದ್ದೀರಾ? ದೇವಿ ಪುತ್ರ ಅಂತ ವರ್ಷಕ್ಕೊಮ್ಮೆ ಅಮ್ಮವ್ರನ್ನ ಕೂರ್ಸ್ಕೊಂಡು ಮೆರ್ಸಿದ್ರೆ ಸಾಲ್ದು. ಅಮ್ಮನೇ ಗ್ರಾಮ ದೇವತೆ ಆಗಿರೋ ಈ ಗ್ರಾಮದಲ್ಲಿ ನೀತಿ ನಿಯಮ ಅನ್ನೋದು ಐತೆ, ಅದನ್ನ ಪಾಲಿಸ್ಬೇಕು. ಅಲ್ಲ ಈಗ ನನ್ನ ಗಂಡ ಯಾವ ನೀತಿ ನಿಯಮ ಪಾಲಿಸಿಲ್ಲ ಅಂತ ಹಿಂಗೆ ಹೇಳ್ತಿದ್ದೀರಾ? ನೋಡವ್ವ, ನಿನ್ ಡಾಕ್ಟ್ರು ಸಿಟಿಲಿ ಓದ್ ಬಂದಿರೋದು, ಈ ಊರು ಕಟ್ಪಾಡೆಲ್ಲ ನಿನ್ ಗೊತ್ತಿಲ್ಲ. ಶಿವು ನೀತಿ ಮುರಿದವನೆ, ನಿಯಮ ಮುರಿದವನೆ, ಅದಕ್ಕೂ ಮೀರಿ ಊರ್ ಜನ ಕಣ್ ತಪ್ಪಿಸಿ ಅವ್ರ ತಾಯಿನ ಮನೇಲಿ ಕರ್ಕೊಂಡ್ ಬಂದು ಇಟ್ಕೊಂಡವನೆ. ನಮ್ ಗ್ರಾಮ ದೇವತೆ ಒಡೆಯನ್ನ ಕದ್ದು ಓಡೋಗಿರೋ ಅನ್ಸವಳು. ಪಂಚಾಯತಿನಲ್ಲಿ ಬಹಿಷ್ಕಾರ ಆದ್ಮೇಲೆ ಅವನ್ನ ಹೆಂಗ್ ಮನೇಲಿ ಇಟ್ಕೊಂಡಿದ್ದೀರಾ? ಕದ್ದೋಡೋದಳು ಪಂಚಾಯತಿ ಮುಖಾಂತರನೇ ಮನೆಗೆ ಬರ್ಬೇಕು. ಇದೆಲ್ಲ ಗೊತ್ತಿಲ್ಲದೆ ಇರ್ಬೋದು ಪಾರ್ವತಿ, ಆದ್ರೆ ಈ ಊರಲ್ಲೇ ಹುಟ್ಟು ಬೆಳೆದ್ರೆ ಶಿವು ಗೊತ್ತಿಲ್ವಾ? ಅಣ್ಣ, ಮೊದ್ಲೇ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ. ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕತೀನಿ, ಈಗ ಹೊಂಟೋಗ್ರಿ. ಆಮ್ಯಾಕ್ ಬಂದು ನಾನೇ ಮಾತಾಡ್ತೀನಿ. ಇವಾಗ ಹೋಗ್ರಣ, ದಮ್ಮಯ್ಯ ಅಂತೀನಿ. ಎಲ್ರೂ ನಿಮಿಷ ನಿಂತ್ಕೊಳ್ಳಿ. ಇವನ್ ಹೇಳ್ತಾನೆ ಅಂತ ಹೋಗ್ಬಿಡ್ಬೇಕಾ? ಎಲ್ರಿಗೂ ಒಂದ್ ನ್ಯಾಯ ಅಂದ್ರೆ ಇವನ್ ಮನೆಗೆ ಒಂದ್ ನ್ಯಾಯನಾ? ಯಾವತ್ತೊಂದಿನ ಒಂದ್ ಮೈ ಮೇಲೆ ದೇವ್ರು ಬರ್ತಾಳಂತ ಒಂದ್ ಮಾತು ಕೇಳ್ಬೋದು, ವರ್ಷ ಪೂರ್ತಿ ಎಲ್ಲ ಕೇಳಕ್ಕಾಗುತ್ತಾ ಇವನ್ ಮಾತುಗಳನ್ನ? ಸರ್ ತುಂಬಾ ಜಾಸ್ತಿ ಆಗ್ತದೆ. ಪ್ರತಿ ಮಾತಿಗೂ ದೇವಿನ ಯಾಕೆ ಹೇಳ್ತಿದ್ದೀರಾ ನೀವು? ಯಾಕಂದ್ರೆ ನೀನ್ ಅತ್ತೆ ಅನ್ಸ್ಕೊಂಡವಳು ದೇವಿ ಒಡವನೆ ಕಟ್ಕೊಂಡು ಹೋಗಿದ್ದಲ್ವಾ? ಓಹೋ, ಇವ್ರ ಮಾವ ಊರ್ದಣಿ, ಇವ್ನು ಹೇಳ್ದಂಗೆ ನಡೀತೈತಂತ ಒಂದು ಅಹಂಕಾರ. ಇವಾಗ ಬೇರೆ ಹೆಣ್ಣು ಕೊಡ್ತಾವ್ರೆ, ಊರ ಇವಂದ್ ಅನ್ಕೊಂಡ್ಬಿಟ್ಟವ್ನೆ. ಏನ್ರಪ್ಪ, ಯಾಕೆ ಹಿಂಗೆ ಚುಚ್ಚು ಮಾತಾಡ್ತಿದ್ದೀರಿ? ಪಂಚಾಯತಿ ನಡೀದೆ ಅವಳ ಮನೆಯಲ್ಲಿ ಇಟ್ಕೊಂಡಿದ್ದು ತೆಪ್ಪು ಅನ್ನಂಗಿದ್ರೆ ಅಲ್ಲಿ ಗಂಟ ನನ್ನ ಹೆಂಡ್ರನ್ನ ಎಲ್ಲಿ ಇಟ್ಕೋಬೇಕಾಯ್ತು? ನೀವೇ ಹೇಳ್ರಪ್ಪ. ರಾತ್ರೋರಾತ್ರಿ ನಿನ್ನ ಹೆಂಡತಿನ ಪಂಚಾಯತಿ ಕರೆದು ಶಿಕ್ಷೆ ಕೊಡ್ಬೇಕಿತ್ತು, ಆಗ್ಲಿಲ್ಲ ಅಲ್ವಾ? ಇದನ್ನ ಹೇಳಿದ್ದು ದುರುಪಯೋಗ ಮಾಡ್ಕೋತಿದ್ದೀರಾ ಅಂತ. ಆ ಬುದ್ಧಿ ನಂಗೆ ಯಾವತ್ತೂ ಬರಕ್ಕಿಲ್ಲ, ಬರೋಕನ ಬಿಡಕ್ಕಿಲ್ಲ. ಆಯ್ತಪ್ಪ, ಈಗಲೇ ನಿಮ್ಮ ಅವನ ಮನೆಯಿಂದ ಆಚೆ ಹಾಕೋ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ